ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಜೆಲ್ಲಿ ರೋಲ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಇವರು ಅಮೆರಿಕನ್ ಸಿಂಗರು ಅಂಡ್ ಇವ್ರನ್ನ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ಗೆ ಬುಕ್ ಮಾಡಬಹುದು ಅಂತ ಕಳೆದ ಅಪ್ಡೇಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಅಂಡ್ ಈಗ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಸಮ್ಮರ್ ಸ್ಲಾಮ್ ಅಲ್ಲಿ ಇವರ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತಂತೆ. ನಿಜವಾಗ್ಲೂ ಗುರು, ಸಮ್ಮರ್ ಸ್ಲಾಮ್ ಅಲ್ಲಿ ಇವ್ರು ಮ್ಯಾಚ್ ಆಡೋದಕ್ಕೆ ಬರ್ತಾ ಇದ್ದಾರ? ನನಗಂತೂ ತಲೆ ಕೆಟ್ಟೋಯ್ತು. ಮೊದಲೇ ನೀವು ತುಂಬಾ ಕಮ್ಮಿ ಮ್ಯಾಚಸ್ಗಳನ್ನ ಸಮ್ಮರ್ ಸ್ಲಾಮಿಗೆ ಇಡ್ತಾ ಇದ್ದೀರಾ. ಅದರಲ್ಲೂ ಜೆಲ್ಲಿ ರೋಲ್ ಇವರು ಅಷ್ಟೊಂದು ಫೇಮಸ್ ಕೂಡ ಆಗಿಲ್ಲ, ಸ್ಮ್ಯಾಕ್ ಡೌನ್ ಆಗಿ ಮಂಡೇ ನೈಟ್ರು ಆಗಿ ಡಬ್ಲ್ಯೂ ಕಂಪನಿಯಲ್ಲಿ. ಆದ್ರೂ ಕೂಡ ಡಬ್ಲ್ಯೂ ಅವರು ಇವರ ಒಂದು ಮ್ಯಾಚ್ ನ ಸಮ್ಮರ್ ಸ್ಲಾಮ್ಗೆ ಕನ್ಸಿಡರ್ ಮಾಡ್ತಾ ಇದೆಯಂತೆ. ಇವರ ಅಪೋನೆಂಟ್ ಯಾರಾಗಿರ್ತಾರೆ ಅಥವಾ ಈ ಒಂದು ಮ್ಯಾಚ್ ಯಾವ ರೀತಿ ಇರುತ್ತೆ ಅಂತ ನೋಡೋದಕ್ಕೆ ನಾನಂತೂ ಚೂರು ಎಕ್ಸೈಟೆಡ್ ಆಗಿಲ್ಲ. ಒಟ್ಟಿನಲ್ಲಿ ಇವರ ಮ್ಯಾಚ್ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಇವರು ತನ್ನ ಮ್ಯಾಚಿಗೋಸ್ಕರ ಈಗಾಗಲೇ ಟ್ರೈನಿಂಗ್ ಮಾಡೋದಕ್ಕೂ ಕೂಡ ಶುರು ಮಾಡಿದಾರಂತೆ. ಸೊ ಸ್ಮ್ಯಾಕ್ ಡೌನ್ ಗೆ ಬರ್ತಾ ಇದಾರಲ್ಲ, ಆಗ್ಲೇ ನೋಡೋಣ ಇದರ ಒಂದು ಟೀಸು ನಮಗೆ ನೋಡೋದಕ್ಕೆ ಸಿಗುತ್ತೋ ಇಲ್ವೋ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಜೇಡ್ ಕಾರ್ಗಿಲ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಜೇಡ್ ಕಾರ್ಗಿಲ್ ಅವರು ಎವಲ್ಯೂಷನ್ 2 ನ ಹೈಪ್ ಮಾಡ್ತಾರೆ. ನಮ್ಮ ಜೇಡ್ ಕಾರ್ಗಿಲ್ ಅವ್ರನ್ನ ಹೇಳ್ತಿರೋದನ್ನ ನೋಡಿದ್ರೆ ನಿಜವಾಗ್ಲೂ ಎವಲ್ಯೂಷನ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ನಮ್ಮ ಜೇಡ್ ಕಾರ್ಗಿಲ್ ಅವರು ಮೊದಲನೇದಾಗಿ ಹೇಳ್ತಾರೆ, ಎವಲ್ಯೂಷನ್ 2 ಅಲ್ಲಿ ನಮಗೆ ಮಲ್ಟಿಪಲ್ ಟೈಟಲ್ ಚೇಂಜಸ್ ಗಳು ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ಬಹಳಷ್ಟು ಚಾಂಪಿಯನ್ಶಿಪ್ ಗಳು ಆನ್ ದ ಲೈನ್ ಇರೋದ್ರಿಂದ ಒಂದಕ್ಕಿಂತ ಜಾಸ್ತಿ ಚಾಂಪಿಯನ್ಶಿಪ್ ಚೇಂಜಸ್ ಗಳು ನಮಗೆ ಎವಲ್ಯೂಷನ್ 2 ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಷ್ಟೇ ಅಲ್ಲ, 5 ಸ್ಟಾರ್ ಕ್ಲಾಸಿಕ್ ಪರ್ಫಾರ್ಮೆನ್ಸ್ಗಳು ಕೂಡ ನಮ್ಮ ಡಿವಿಷನ್ ಇಂದ ನೋಡೋದಕ್ಕೆ ಸಿಗಬಹುದು. ಅಷ್ಟೇ ಅಲ್ಲ, ಕೆಲವೊಂದಷ್ಟು ಸರ್ಪ್ರೈಸಸ್ಗಳನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಎವಲ್ಯೂಷನ್ ಅಲ್ಲಿ ಅಂತ ನಮ್ಮ ಜೇಡ್ ಕಾರ್ಗಿಲ್ ಅವರು ರಿವೀಲ್ ಮಾಡಿದಾರಂತೆ. ಸೊ ಜೇಡ್ ಕಾರ್ಗಿಲ್ ಅವರ ಪ್ರಕಾರ ಚಾಂಪಿಯನ್ಶಿಪ್ ಚೇಂಜಸ್ಗಳು ಜಾಸ್ತಿ ನೋಡೋದಕ್ಕೆ ಸಿಗುತ್ತಂತೆ. ಹಾಗೆ ಸರ್ಪ್ರೈಸ್ ಎಲಿಮೆಂಟ್ನು ಕೂಡ ಡಬ್ಲ್ಯೂ ಅವರು ಎವಲ್ಯೂಷನ್ಗೆ ಪ್ಲಾನ್ ಮಾಡ್ತಿದೆಯಂತೆ. ಕಾದ್ ನೋಡೋಣ ಗೈಸ್, ಇನ್ನೇನು ಸೋಮವಾರ ಬೆಳಿಗ್ಗೆ 4:00 ನೋಡೋದಕ್ಕೆ ಸಿಗುತ್ತೆ. ಆಗ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಏನೇನ್ ಸರ್ಪ್ರೈಸಿಂಗ್ ಎಲಿಮೆಂಟ್ ನಮಗೆ ಎವಲ್ಯೂಷನ್ ಅಲ್ಲಿ ನೋಡೋದಕ್ಕೆ ಸಿಕ್ತು ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಮಿಚೆಲ್ ಮೆಕೋಲ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇವರು ಡಬ್ಲ್ಯೂ ಲೆಜೆಂಡರಿ ಸೂಪರ್ ಸ್ಟಾರ್ ಅಂಡ್ ಕಳೆದ ವರ್ಷದ ಹಾಲ್ ಆಫ್ ಫೇಮ್ ಅಲ್ಲೂ ಕೂಡ ಇವರು ಇಂಡೆಕ್ಟ್ ಆಗಿದ್ರು. ನಮ್ಮ ಅಂಡರ್ಟೇಕರ್ ಅವರ ವೈಫು ಅಂತಾನೆ ಹೇಳ್ಬಹುದು ಇವರನ್ನ. ಅಂಡ್ ರೀಸೆಂಟ್ ಆಗಿ ಇವರು ಕೂಡ ಎವಲ್ಯೂಷನ್ ರಿಟರ್ನ್ ನ ಟೀಸ್ ಮಾಡಿದ್ದಾರೆ. ಡಬ್ಲ್ಯೂ ಅವರು ರೀಸೆಂಟ್ ಆಗಿ ಎವಲ್ಯೂಷನ್ ಅಲ್ಲಿ ಆಗ್ತಾ ಇರ್ತಕ್ಕಂತಹ ಬ್ಯಾಟಲ್ ರಾಯಲ್ ನ ಅಡ್ವರ್ಟೈಸ್ ಮಾಡ್ತಾ ಯಾರ್ಯಾರು ಈ ಒಂದು ಬ್ಯಾಟಲ್ ರಾಯಲ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ ಫ್ಯಾನ್ಸ್ ಗಳನ್ನ ಪ್ರಶ್ನೆ ಕೇಳಿದಾಗ ಆ ಒಂದು ಟ್ವೀಟ್ ನ ನಮ್ಮ ಮಿಚೆಲ್ ಮೆಕೋಲ್ ಅವರು ರೀಟ್ವೀಟ್ ಮಾಡ್ತಾ ಥಿಂಕಿಂಗ್ ಇಮೋಜಿನ ಪೋಸ್ಟ್ ಮಾಡಿದ್ದಾರೆ. ಸೊ ಇದ್ರ ಪ್ರಕಾರ ನಮ್ಮ ಮಿಚೆಲ್ ಮೆಕೋಲ್ ಅವರು ಕೂಡ ಥಿಂಕ್ ಮಾಡ್ತಾ ಇದ್ದಾರೆ ಈ ಒಂದು ಬ್ಯಾಟಲ್ ರಾಯಲ್ ಒಳಗಡೆ ಎಂಟ್ರಿನ ತಗೊಳ್ಳೋದಕ್ಕೆ. ಸೊ ಇವರ ಎಂಟ್ರಿನೂ ಕೂಡ ಇವರು ಟೀಸ್ ಮಾಡಿದ್ದಾರೆ. ಕಾದ್ ನೋಡ್ಬೇಕು ಇವರು ಬರ್ತಾರೋ ಇಲ್ವೋ ಅಂತ. ಅಷ್ಟೇ ಅಲ್ಲ, ನಮ್ಮ ಪೇಜ್ ಅವರು ಕೂಡ ರೀಸೆಂಟ್ ಆಗಿ ಎವಲ್ಯೂಷನ್ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ಕಳೆದ ಬಾರಿ ಎವಲ್ಯೂಷನ್ ಆದಾಗ ನನ್ನ ನೆಕ್ ಅಲ್ಲಿ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ನಾನು ಅಲ್ಲಿ ಬರೋದಕ್ಕೆ ಆಗಿರಲಿಲ್ಲ. ಬಟ್ ಈಗ ನಾನು 100% ರೆಡಿ ಇದ್ದೀನಿ. ಸೊ ನನ್ನ ಬಳಿ ಏನಾದರೂ ಈ ಒಂದು ಆಫರ್ ಬಂದ್ರೆ ಖಂಡಿತವಾಗ್ಲೂ ಕೂಡ ನಾನು ಥಿಂಕ್ ಮಾಡ್ತೀನಿ ಅಂತ ನಮ್ಮ ಪೇಜ್ ಅವರು ಕೂಡ ರೀಸೆಂಟ್ ಆಗಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಪೇಜ್, ಏಜಲಿ, ಮಿಚೆಲ್ ಮೆಕೋಲ್ ಇವರೆಲ್ಲರೂ ಕೂಡ ಎವಲ್ಯೂಷನ್ ಅಲ್ಲಿ ರಿಟರ್ನ್ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಒಂದು ಸ್ಟಾಟ್ ಬಗ್ಗೆ. ಇಂಟರ್ನೆಟ್ ಅಲ್ಲಿ ಜಾಸ್ತಿ ಯಾವ ಸೂಪರ್ ಸ್ಟಾರ್ಸ್ ಗಳಿಗೆ ಹೇಟ್ ಸಿಗ್ತಾ ಇದೆ, ಅದೇ ರೀತಿ ನೆಗೆಟಿವ್ ಕಮೆಂಟ್ ಸಿಗ್ತಾ ಇದೆ ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ಇಲ್ಲಿ ನಮ್ಮ ಶಾರ್ಲೆಟ್ ಫೇರ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನಿಜವಾಗ್ಲೂ ಗಾಯ್ಸ್, ನಮ್ಮ ಶಾರ್ಲೆಟ್ ಫೇರ್ ಅವರಿಗೆ ಇಂಟರ್ನೆಟ್ ಅಲ್ಲಿ 36.4% ಹೇಟ್ ಸಿಗ್ತಾ ಇದೆಯಂತೆ. ಅಷ್ಟೇ ಅಲ್ಲ, ಅದಾದ್ಮೇಲೆ ನಾಯಾ ಜಾಕ್ಸ್ ಅವರು ಇದ್ದಾರೆ, ಅದಾದ್ಮೇಲೆ ಮರ್ಸಿಡೀಸ್ ಮೋನೆ ಅಂದ್ರೆ ನಮ್ಮ ಸಾಶಾ ಬ್ಯಾಂಕ್ಸ್ ಅವರು ಇದ್ದಾರೆ, ಅದಾದ್ಮೇಲೆ ಸರಾಯ ಅವರು ಇದ್ದಾರೆ, ಅಂಡ್ ಅದಾದ್ಮೇಲೆ ಟೆಗನ್ ನಾಕ್ಸ್ ಅವರು ಇದ್ದಾರೆ. ಸೊ ಟಾಪ್ 5 ಅಲ್ಲಿ ಎಲ್ಲ ಫೀಮೇಲ್ ಸೂಪರ್ ಸ್ಟಾರ್ಸ್ ಗಳೇ ಇದ್ದಾರೆ. ಅಂಡ್ ಇವರಿಗೆ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಹೇಟ್ ಸಿಗ್ತಾ ಇದೆ. ಇದಾದ್ಮೇಲೆ ಟಾಪ್ 6 ಅಲ್ಲಿ ಸಿಎಂ ಪಂಕ್ ಬಂದಿದ್ದಾರೆ. ಟಾಪ್ 7 ಅಲ್ಲಿ ಕ್ರಿಸ್ ಜೆರಿಕೋ, ಕೋರಾ ಜೇಡ್, ದ ಯಂಗ್ ಬಕ್ಸ್ ಹಾಗೆ ಜೇಡ್ ಕಾರ್ಗಿಲ್ ಅವರು ಕೂಡ ಇದ್ದಾರೆ. ಅಂಡ್ ಅದಾದ್ಮೇಲೆ ಲಿಸ್ಟ್ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ. ಜಾನ್ ಮಾಕ್ಸ್ಲಿ ಆಗಿರಬಹುದು, ಅಲೆಕ್ಸಾ ಬ್ಲಿಸ್ ಆಗಿರಬಹುದು, ಬ್ರಿಟ್ ಬ್ರೇಕರ್, ವಿಲ್ ಆಸ್ಪರೆ, ರಿಕೋಶೆ, ನಟಾಲಿಯಾ ಹಾಗೆ ನಿಕ್ಕಿ ಬೆಲ್ಲಾ ಅವರ ನೇಮ್ ಕೂಡ ಟಾಪ್ 15 ಅಲ್ಲಿ ಇದೆ. ಟಾಪ್ 1 ಅಲ್ಲಿ ನಮ್ಮ ಶಾರ್ಲೆಟ್ ಫೇರ್ ಅವರು ಇದ್ದಾರೆ. ಸೊ ಫ್ಯಾನ್ಸ್ ಗಳು ಜಾಸ್ತಿ ಶಾರ್ಲೆಟ್ ಫೇರ್ ಅವ್ರನ್ನ ಹೇಟ್ ಮಾಡ್ತಾರೆ. ಅದಕ್ಕೆ ರೀಸನ್ ಕೂಡ ನಮಗೆ ಗೊತ್ತಿರಬಹುದು, ನೆಪೋ ಕಿಡ್ ಅಂತಾನೂ ಕೂಡ ಸ್ವಲ್ಪ ಜನ ಹೇಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಬಂದ್ ಕೂಡಲೇ ಇವರಿಗೆ ಚಾಂಪಿಯನ್ಶಿಪ್ ಅವಕಾಶ ಸಿಗುತ್ತೆ ಅಂತಾನೂ ಕೂಡ ಹೇಟ್ ಮಾಡ್ತಾರೆ. ಅವರ ರಿಯಲ್ ಲೈಫ್ ಅಲ್ಲಿ ಡಿವೋರ್ಸ್ ಗಳಾಗಿದೆಯಲ್ಲ ಅದನ್ನು ಕೂಡ ಸ್ವಲ್ಪ ಜನ ಹೇಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಶಾರ್ಲೆಟ್ ಫೇರ್ ಅವರು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡಿದಾರಲ್ಲ ಅದ್ರ ಬಗ್ಗೆನೂ ಕೂಡ ಕಮೆಂಟ್ ನ ಮಾಡ್ತಾರೆ. ಏನೇ ಆಗ್ಲಿ ಗಾಯ್ಸ್, ಶಾರ್ಲೆಟ್ ಫೇರ್ ಅವರು ನೆಪೋ ಕಿಡ್ ಆಗಿದ್ರು ಕೂಡ ಅವರಲ್ಲಿ ತುಂಬಾ ಟ್ಯಾಲೆಂಟ್ ಇದೆ. ನಿಜವಾಗ್ಲೂ ನಮ್ಮ
ಶಾರ್ಲೆಟ್ ಫೇರ್ ಅವರು ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಹೋದ್ರೆ ವಿಮೆನ್ಸ್ ಡಿವಿಷನ್ ಅಲ್ಲಿ ಏನೋ ಒಂದು ಖಾಲಿ ಹೊಡಿತಾ ಇದೆ ಅಂತ ಅನ್ಸುತ್ತೆ. ಬಟ್ ಅವರು ರಿಟರ್ನ್ ಆದ ಕೂಡಲೇ ಬಿಗ್ ಸೂಪರ್ ಸ್ಟಾರ್ ರಿಟರ್ನ್ ಆಗ್ತಾ ಇದ್ದಾರೆ ಅಂತ ಪರ್ಸನಲಿ ನನಗೆ ಅನ್ಸುತ್ತೆ. ಸೊ ನನಗೆ ಶಾರ್ಲೆಟ್ ಫೇರ್ ಅವರು ನೆಪೋಟಿಸಮ್ ಇಂದ ಬಂದಿದ್ರು ಕೂಡ ಅವರಲ್ಲಿ ತುಂಬಾನೇ ಟ್ಯಾಲೆಂಟ್ ಇದೆ, ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಆದ್ರೂ ಕೂಡ ಜನಗಳು ನಮ್ಮ ಶಾರ್ಲೆಟ್ ಫೇರ್ ಅವ್ರನ್ನೇ ಹೇಟ್ ಮಾಡ್ತಾ ಇದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಬಗ್ಗೆ. ರೋಮನ್ ರೈನ್ಸ್ ಅವರು ರಿಟರ್ನ್ ಆಗ್ತಾರೆ ಅಂತ ಆಗಿಂದನೂ ಕೂಡ ನಾನು ಹೇಳ್ಕೊಂಡು ಬರ್ತಾ ಇದ್ದೀನಿ. ಅಂಡ್ ಈಗ ಮತ್ತೊಮ್ಮೆ ಅದೇ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬಹುದು. ಬಟ್ ಇಲ್ಲಿ ತುಂಬಾನೇ ಬಿಗ್ ಅಪ್ಡೇಟ್ ಬಂದಿದೆ. ಅದೇನಪ್ಪಾ ಅಂದ್ರೆ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ಗಂತೂ ರೋಮನ್ ರೈನ್ಸ್ ಅವ್ರನ್ನ 100% ಫಿಕ್ಸ್ ಮಾಡಿದ್ದಾರೆ. ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಡಬ್ಲ್ಯೂ ಅವರು ಆದಷ್ಟು ಬೇಗ ರೋಮನ್ ರೈನ್ಸ್ ಅವರ ರಿಟರ್ನ್ ನ ಮಾಡಿಸ್ತಾರೆ. ಅಂಡ್ ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ, ರೋಮನ್ ರೈನ್ಸ್ ಅವರು ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆದ ಕೂಡಲೇ ಅವರ ಕ್ಯಾರೆಕ್ಟರ್ ಅಲ್ಲಿ ತುಂಬಾನೇ ಬದಲಾವಣೆಗಳು ನೋಡೋದಕ್ಕೆ ಸಿಗಬಹುದು. ಅಷ್ಟೇ ಅಲ್ಲ, ಅವರ ನೇಮ್ ಅಲ್ಲೂ ಕೂಡ ಡಬ್ಲ್ಯೂ ಅವರು ಚೇಂಜ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂತ, ಆಲ್ಟರ್ನೇಟಿವ್ ಟ್ರೈಬಲ್ ಚೀಫ್ ಪದನ ಹುಡುಕ್ತಾ ಇದೆ ಅಂತ ಒಂದು ಅಪ್ಡೇಟ್ ಬಂದಿತ್ತು. ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. ಅಂಡ್ ಈಗ ಡಬ್ಲ್ಯೂ ಅವರು ಕನ್ಸಿಡರ್ ಮಾಡ್ತಾ ಇದೆಯಂತೆ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವ್ರನ್ನ TC1 ಹಾಗೆ OTC1 ಅಂತ ಕರೆಯೋದಕ್ಕೆ. ನಿಜವಾಗ್ಲೂ ನನಗಂತೂ ಬುಲ್ಶಿಟ್ ಅಂತ ಅನಿಸ್ತು. ಯಾಕಂದ್ರೆ ರೋಮನ್ ರೈನ್ಸ್ ಅವ್ರನ್ನ ನೀವು ಇಷ್ಟು ವರ್ಷ ಟ್ರೈಬಲ್ ಚೀಫ್ ಆಗಿ ಎಸ್ಟಾಬ್ಲಿಷ್ ಮಾಡಿದ್ದೀರಾ, OTC ಆಗಿ ಎಸ್ಟಾಬ್ಲಿಷ್ ಮಾಡಿದ್ದೀರಾ. ಅಂಡ್ ಈಗ ಹೊಸದಾಗಿ ಟ್ರೈಬಲ್ ಚೀಫ್ 1 ಅಂತ ರೋಮನ್ ರೈನ್ಸ್ ಅವ್ರನ್ನ ಮೆನ್ಷನ್ ಮಾಡ್ತಾರಂತೆ. ಅದೇ ರೀತಿ OTC1 ಅಂತಾನೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ಮೆನ್ಷನ್ ಮಾಡ್ತಾರಂತೆ. ಇದೇನ್ ಗುರು, ಟ್ರೈಬಲ್ ಚೀಫ್ 1 OTC1 ಒರಿಜಿನಲ್ ಟ್ರೈಬಲ್ ಚೀಫ್ 1. ಹಾಗಾದ್ರೆ ನಿಮ್ ಪ್ರಕಾರ ರೋಮನ್ ರೈನ್ಸ್ ಅವರು ಟ್ರೈಬಲ್ ಚೀಫ್ 1 ಆದ್ರೆ ಸೋಲೋ ಸಿಕ್ಕವ್ ಅವರು ಟ್ರೈಬಲ್ ಚೀಫ್ 2, ಅವರ ಬ್ಲಡ್ ಲೈನ್ ಗೆ ಅವರು ಟ್ರೈಬಲ್ ಚೀಫ್. ಇನ್ಯಾವುದಾದ್ರೂ ಒಂದು ಬ್ಲಡ್ ಲೈನ್ ಫಾರ್ಮ್ ಆದ್ರೆ ಅವನು ಟ್ರೈಬಲ್ ಚೀಫ್ 3 ಆಯ್ತಾನೆ. ನಿಜವಾಗ್ಲೂ ಏನ್ ಗುರು ಇದು, ಟ್ರೈಬಲ್ ಚೀಫ್ 1 2 3 ಏನ್ ಪುಟಾಣಿ ಏಜೆಂಟ್ 1 2 3 ತೆಗಿತಾ ಇದ್ದೀರಾ? ನನಗಂತೂ ಸಿಕ್ಕಾಪಟ್ಟೆ ನಗು ಬರ್ತಾ ಇದೆ. ಏನೇ ಆಗ್ಲಿ ಗೈಸ್, ಡಬ್ಲ್ಯೂ ಅವರು TC1 ಹಾಗೆ OTC1 ಅನ್ನೋದನ್ನ ರೋಮನ್ ರೈನ್ಸ್ ಅವ್ರಿಗೋಸ್ಕರ ರೆಡಿ ಮಾಡ್ಕೋತಾ ಇದಾರಂತೆ. ಅಂಡ್ ರೋಮನ್ ರೈನ್ಸ್ ಅವರ ರಿಟರ್ನ್ ಆದಷ್ಟು ಬೇಗ ನೋಡೋದಕ್ಕೆ ಸಿಗುತ್ತಂತೆ. ಅಂಡ್ ಜಾಸ್ತಿ ಚಾನ್ಸ್ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಕಾಣಿಸ್ತಾ ಇದೆ. ಅಲ್ಲೇನಾದ್ರೂ ಬರ್ಲಿಲ್ಲ ಅಂದ್ರೆ ಆದಷ್ಟು ಬೇಗ ಯಾವ್ದಾದ್ರು ಒಂದು ಮಂಡೇ ನೈಟ್ ಎಪಿಸೋಡ್ ಅಲ್ಲಿ ರೋಮನ್ ರೈನ್ಸ್ ಅವರು 100% ರಿಟರ್ನ್ ಆಗೇ ಆಗ್ತಾರೆ. ಸೊ ಕಾಯ್ತಾ ಇರಿ ಗಾಯ್ಸ್, ರೋಮನ್ ರೈನ್ಸ್ ಅವರ ರಿಟರ್ನ್ ಇನ್ನೇನು ಸಮೀಪಿಸ್ತಾ ಇದೆ. ಡಬ್ಲ್ಯೂ ಗೋಲ್ಡನ್ ಡೇಸ್ ಗಳು ಕೂಡ ವಾಪಸ್ ಬರ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.